ಮೇಡೇ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ. ಪ್ರತಿ ವರ್ಷ ಮೇ ತಿಂಗಳ 1ನೇ ತಾರೀಕಿಗೆ ಕಾರ್ಮಿಕ ದಿನಾಚರಣೆ ಅಂತ ಹೇಳಿ ಪ್ರಪಂಚದ ಎಲ್ಲಾ ದೇಶಗಳಲ್ಲಿನ ಸರ್ಕಾರ ಮತ್ತೆ ಆ ದೇಶದ ಕಾರ್ಮಿಕರು ಈ ಮೇಡೇನ ಆಚರಣೆ ಮಾಡ್ತಾರೆ. ಆದ್ರೆ ಈ ಕಾರ್ಮಿಕರ ದಿನ ಬರೀ ಒಂದು ದಿನಾಂಕವಲ್ಲ ಅಥವಾ ಒಂದು ದಿನದ ರಜೆ ಅಲ್ಲ. ಪ್ರಪಂಚದ ಕೋಟ್ಯಾಂತರ ಕಾರ್ಮಿಕರ ಶ್ರಮಿಕರ ರಕ್ತ, ಬೆವರು ಮತ್ತು ತ್ಯಾಗದ ದಾಖಲೆಯನ್ನು ಮಾಡಿದಂತ ದಿನ. ಈ ಮೇಡೆ ಪ್ರಪಂಚ ಕಾರ್ಮಿಕರ ಅಸ್ತಿತ್ವದ ಘೋಷಣೆಯಾಗಿದೆ. ರಕ್ತದಿಂದ ಬರೆದಂತ ಚರಿತ್ರೆಯ ದಿನವಾಗಿದೆ. ಕಾರ್ಮಿಕರ ಹಕ್ಕುಗಳಿಗಾಗಿ, ಗೌರವಕ್ಕಾಗಿ, ದುಡಿಯುವ ವರ್ಗದ ಮಕ್ಕಳ ಭವಿಷ್ಯಕ್ಕಾಗಿ ನಡೆದ ಅಪಾರ ಹೋರಾಟದ ಸ್ಮರಣೆಯಾಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಇತಿಹಾಸ, ತ್ಯಾಗ, ಬಲಿದಾನ ಮತ್ತೆ ಅದರಿಂದ ಪ್ರಪಂಚದ ಕಾರ್ಮಿಕರ ಜೀವನದಲ್ಲಿ ಆದ ಬದಲಾವಣೆಗಳನ್ನ ನೋಡ್ತಾ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಪ್ರೋ ಇಂಡಿಯನ್ ಸ್ಟೋರೀಸ್. ಪ್ರಪಂಚದ ಯಾವುದೇ ರೋಡುಗಳು, ರೈಲುಗಳು, ಫ್ಯಾಕ್ಟರಿಗಳು, ಕಂಪನಿಗಳು, ವಿಮಾನಗಳು, ಏರ್ಪೋರ್ಟ್ಗಳು, ಹಡಗುಗಳು, ಪೋರ್ಟ್ಗಳು, ಯಾವುದೇ ಇನ್ಫ್ರಾಸ್ಟ್ರಕ್ಚರ್ಗಳಾಗಲಿ ಡೆವಲಪ್ಮೆಂಟ್ ಆಗಬೇಕಾದ್ರೆ ಅವುಗಳ ಹಿಂದಿನ ಬೆವರಿನ ಪರಿಶ್ರಮದ ಹೆಸರೇ ಕಾರ್ಮಿಕ. ಸೊ ಅಂತಹ ಕಾರ್ಮಿಕನ ದಿನದ ಇತಿಹಾಸ ಹೇಗೆ ಮೊದಲಾಯಿತು ಅಂತ ನೋಡೋಣ. 19th ಸೆಂಚುರಿಯ ಕೊನೆಯಲ್ಲಿ ಅಮೆರಿಕ ಮತ್ತೆ ಯುರೋಪ್ನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ಕೈಗಾರಿಕಾ ಕ್ರಾಂತಿ ಮೊದಲಾಗುತ್ತೆ. ಇದರಿಂದ ಅಮೆರಿಕಾದಲ್ಲಿ ಒಂದು ಶ್ರೀಮಂತ ವರ್ಗನೇ ಸೃಷ್ಟಿಯಾಗುತ್ತೆ. ಅದೇ ಟೈಮಲ್ಲಿ ಅಲ್ಲಿನ ಇಂಡಸ್ಟ್ರಿಯಲ್ ವರ್ಕರ್ಸ್ಗಳ ಪರಿಸ್ಥಿತಿ ಯಾವ ರೀತಿ ಇತ್ತಪ್ಪ ಅಂದ್ರೆ, ಒಬ್ಬ ಕಾರ್ಮಿಕ ಒಂದು ದಿನಕ್ಕೆ ಮಿನಿಮಮ್ ಆಗಿ 14ರಿಂದ 16 ಗಂಟೆಗಳ ಕೆಲಸ ಮಾಡಬೇಕಾಗಿತ್ತು. ಹೋಗ್ಲಿ, ಅಷ್ಟೆಲ್ಲಾ ಕಷ್ಟಪಟ್ಟು ದುಡಿದ್ರೆ ಅವರ ಸಂಬಳ ಹೆಂಗಿತ್ತಪ್ಪ ಅಂತ ನೋಡೋದಾದ್ರೆ, ಒಬ್ಬ ಕಾರ್ಮಿಕನ ಕುಟುಂಬದವರೆಲ್ಲರೂ ಕೆಲಸ ಮಾಡಿದ್ರೂ ಸಹ ಜೀವನ ನಡೆಸೋಕೆ ಕಷ್ಟ ಆಗ್ತಾ ಇತ್ತು. ದುಡಿಮೆಗೆ ತಕ್ಕ ಸಂಬಳ ಇಲ್ಲ. ಹೋಗ್ಲಿ, ಲೈಫ್ ಸೆಕ್ಯೂರಿಟಿ ಹೇಗಿತ್ತಪ್ಪ ಅಂತ ನೋಡಿದ್ರೆ, ಕಾರ್ಮಿಕರಿಗೆ ಫ್ಯಾಕ್ಟರೀಸ್ಗಳ ಒಳಗೆ ಯಾವುದೇ ಸೆಕ್ಯೂರಿಟಿ ಗೈಡ್ಲೈನ್ಸ್ಗಳೂ ಇದ್ದಿಲ್ಲ. ಗಾಳಿ ಬೆಳಕಿನ ವ್ಯವಸ್ಥೆಯೂ ಇದ್ದಿಲ್ಲ. ಆ ಕಬ್ಬಿಣ, ಉಕ್ಕುಗಳ ತಯಾರಿ ಮಾಡೋದ್ರಿಂದ ಬಂದ ಹೊಗೆಯಿಂದ ಎಷ್ಟೋ ಕಾರ್ಮಿಕರು ರೋಗಗಳಿಗೆ ಬಲಿಯಾಗಿದ್ರು. ಸರಿಯಾದ ವಸತಿ ವ್ಯವಸ್ಥೆ ಇಲ್ಲ. ಕೊಳಚೆ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಯಾವುದೇ ಮೂಲಭೂತ ಹಕ್ಕುಗಳು ಕೂಡ ಸಿಗದೆ, ಒಟ್ಟಾಗಿ ಮಷೀನುಗಳ ಜೊತೆ ಕಾರ್ಮಿಕರ ಜೀವನವನ್ನೂ ಕೂಡ ಮಷೀನ್ಗಳನ್ನಾಗಿ ಮಾಡಿಬಿಟ್ಟಿದ್ರು. ನಿಧಾನಕ್ಕೆ ಈ ಕಾರ್ಮಿಕರ ಮೇಲೆ ನಡೆಯುತ್ತಿರುವಂತಹ ಶೋಷಣೆಯನ್ನ ವಿರೋಧಿಸಲು ಹೋರಾಟದ ದಾರಿಯನ್ನ ಹಿಡಿದ್ರು. ಕಾರ್ಮಿಕರು ಸಂಘಟಿತರಾದ ಫಲದಿಂದ 1884ರಲ್ಲಿ ಅಮೆರಿಕಾದ ಫೆಡರೇಷನ್ ಆಫ್ ಆರ್ಗನೈಸ್ಡ್ ಟ್ರೇಡ್ಸ್ ಮತ್ತೆ ಲೇಬರ್ ಯೂನಿಯನ್ ಸೇರಿ ಒಂದು ಐತಿಹಾಸಿಕವಾದಂತ ಘೋಷಣೆಯನ್ನ ಮಾಡುತ್ತೆ. ಅದೇನಪ್ಪಾ ಅಂದ್ರೆ, ಕಾರ್ಮಿಕರು ಮೇ 1, 1886ರಿಂದ ದಿನಕ್ಕೆ 8 ಗಂಟೆಗಳ ಕೆಲಸ ಮಾಡುವುದು ಕಾನೂನುಬದ್ಧವಾಗಿದೆ ಅಂತ ಘೋಷಣೆಯಾಯಿತು. ಸರಿ, ಆದ್ರೆ ಜಾರಿ ಮಾಡಬೇಕಾದ್ರೆ, ಕಾರ್ಮಿಕರ ಒತ್ತಾಯಗಳನ್ನ ಮನವರಿಸಬೇಕಾದ್ರೆ ಬೀದಿಗಿಳಿದು ಹೋರಾಡಬೇಕಾಯಿತು. 1886ರ ಮೇ 1ರಂದು ಸುಮಾರು 3 ಲಕ್ಷಕ್ಕೂ ಹೆಚ್ಚು ಶ್ರಮಿಕರು, ಕಾರ್ಮಿಕರು 13,000 ವ್ಯಾಪಾರ ಸಂಸ್ಥೆಗಳ ವಿರುದ್ಧ ಕೆಲಸ ನಿಲ್ಲಿಸಿ ಪ್ರೊಟೆಸ್ಟ್ ಮಾಡ್ತಾರೆ. ಚಿಕಾಗೋ ಸಿಟಿಯಲ್ಲಿ 40,000 ಕಾರ್ಮಿಕರು ರೋಡಿಗಿಳಿದು ದಿನಕ್ಕೆ 8 ಗಂಟೆಗಳ ಕೆಲಸಕ್ಕೆ ಒತ್ತಾಯ ಮಾಡ್ತಾರೆ. ಹೋರಾಟದ ತೀವ್ರತೆ ಹೆಚ್ಚಾಗುತ್ತಾ ಮೇ 3ರಂದು ಮೆಕಾರ್ಮಿಕ್ ರೀಪರ್ ಎನ್ನುವಂತಹ ಕಾರ್ಖಾನೆಯಲ್ಲಿ ನಡೆದ ಮುಷ್ಕರ ಹಿಂಸಾತ್ಮಕವಾಗುತ್ತೆ. ಅದಾದ ನೆಕ್ಸ್ಟ್ ಡೇ ಅಂದ್ರೆ ಮೇ 4ರಂದು ಚಿಕಾಗೋದ ಹೆಮಾರ್ಕೆಟ್ ಸ್ಕ್ವೇರ್ನಲ್ಲಿ ಕಾರ್ಮಿಕರು ಶಾಂತಿಯುತವಾಗಿ ಮುಷ್ಕರ ನಡೆಸುತ್ತಿರುವಾಗ ಬಂಡವಾಳಶಾಹಿಗಳ ಷಡ್ಯಂತ್ರದಿಂದ ಅಪರಿಚಿತ ವ್ಯಕ್ತಿಗಳು ಅಲ್ಲಿಗೆ ಬಂದು ಬಾಂಬ್ ಹಾಕುತ್ತಾರೆ. ಇದರಿಂದ ಪೊಲೀಸರು ಹೋರಾಟಗಾರರ ಮೇಲೆ ಫೈರ್ ಸ್ಟಾರ್ಟ್ ಮಾಡ್ತಾರೆ. ಶಾಂತಿಯುತವಾಗಿ ನಡೆಯುತ್ತಿದ್ದ ಕಾರ್ಮಿಕರ ಹೋರಾಟ ಇದ್ದಕ್ಕಿದ್ದಂತೆ ಹೆಮಾರ್ಕೆಟ್ ಸ್ಕ್ವೇರ್ನ ಬೀದಿ ರಕ್ತದಿಂದ ತುಂಬುತ್ತೆ. ಈ ದಾಳಿಯಲ್ಲಿ ಸುಮಾರು 12 ಜನ ಸಾವನ್ನಪ್ಪುತ್ತಾರೆ, 100 ಜನ ಗಾಯಗೊಳ್ತಾರೆ. ಆ ಹೋರಾಟದಲ್ಲಿನ ಪ್ರತಿಭಟನಾಕಾರರು ಹಿಡಿದಂತಹ ಬಿಳಿ ಧ್ವಜಗಳು ಕಾರ್ಮಿಕರ ರಕ್ತದಲ್ಲಿ ಮುಳುಗಿ ಕೆಂಪಾಗುತ್ತವೆ. ಅಂದಿನಿಂದ ಇಂದಿನವರೆಗೂ ದುಡಿಯುವ ವರ್ಗದ, ಕಾರ್ಮಿಕ ವರ್ಗದ ಯಾವುದೇ ಹೋರಾಟಗಳಾಗಲಿ ಆ ಕಾರ್ಮಿಕರ ತ್ಯಾಗ ಸಂಕೇತವಾಗಿ ಕೆಂಪು ಧ್ವಜವನ್ನು ಹಿಡಿದು ಹೋರಾಟದ ಬಣ್ಣವೆಂದರೇನೆ ಕೆಂಪು ಎಂದು ಪ್ರಪಂಚಕ್ಕೆ ಸಾರಿದವು.
ಆ ಹೋರಾಟಗಾರರ ತ್ಯಾಗ ಬಲಿದಾನದಿಂದ 1889ರಲ್ಲಿ ಪ್ಯಾರಿಸ್ನಲ್ಲಿ ಸೇರಿದ್ದ ಸೋಷಲಿಸ್ಟ್ಗಳು ಮತ್ತೆ ಕಾರ್ಮಿಕ ಸಂಘಗಳ ಅಂತಾರಾಷ್ಟ್ರೀಯ ಒಕ್ಕೂಟಗಳು ಈ ಹುತಾತ್ಮರ ನೆನಪಿಗಾಗಿ ಮೇ 1 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಮೇ ಡೇ ಅಂತ ಘೋಷಣೆ ಮಾಡುತ್ತೆ. ಈ ಹೋರಾಟಕ್ಕೆ ಬರೀ ಶಕ್ತಿಯಷ್ಟೇ ಅಲ್ಲ, ತಾತ್ವಿಕ ಬಲವೂ ಇತ್ತು. ಶತಮಾನಗಳಿಂದ ಪ್ರಪಂಚದ ದಾರ್ಶನಿಕರು ದುಡಿಮೆಯ ಮೌಲ್ಯವನ್ನು ಎತ್ತಿ ಹಿಡಿಯುತ್ತಾ ಬಂದಿದ್ದಾರೆ. ಅದರಲ್ಲಿ ಒಬ್ಬರಾದ ಫೆಡ್ರಿಕ್ ಎಂಗಲ್ಸ್ ಅವರು ಹೇಳ್ತಾರೆ, ಮನುಷ್ಯನನ್ನು ಸೃಷ್ಟಿಸಿದ್ದು ಶ್ರಮ. ಮಂಗನಿಂದ ಮಾನವನಾಗುವ ಪ್ರಕ್ರಿಯೆಯಲ್ಲಿ ಶ್ರಮದ ಪಾತ್ರವೇ ಬಹಳ ಮುಖ್ಯವಾಗಿದೆ. ಈಜಿಪ್ಟ್ನ ಪಿರಮಿಡ್ನಿಂದ ಹಿಡಿದು ಅಮೆರಿಕದ ಡಿಸ್ಕವರಿ ಶಟಲ್ ವರೆಗೆ ಎಲ್ಲವನ್ನೂ ಸೃಷ್ಟಿಸಿದ್ದು ಹೆಸರಿಲ್ಲದ ಲಕ್ಷಾಂತರ ಶ್ರಮಿಕರ ದೈಹಿಕ ಮತ್ತು ಮಾನಸಿಕ ಶ್ರಮ. ಆದರೆ ಅದೇ ಶ್ರಮಿಕರಿಗೆ ಅವರ ಶ್ರಮದ ಫಲ ಸಿಗದಿರುವುದು ಗುಲಾಮಗಿರಿ, ಉಳಿಗೆ ಮಾನ್ಯತೆ ಮತ್ತು ಬಂಡವಾಳಶಾಹಿಯ ಕಟು ವಾಸ್ತವ ಅಂತ ಅವರು ಹೇಳ್ತಾರೆ. ಕಾರ್ಲ್ ಮಾರ್ಕ್ಸ್ ಹೇಳುತ್ತಾರೆ, ವಿಶ್ವ ಕಾರ್ಮಿಕರೇ ಒಂದಾಗಿ, ನೀವು ಕಳೆದುಕೊಳ್ಳಲು ನಿಮ್ಮ ಸರಪಳಿಗಳನ್ನು ಬಿಟ್ಟು ಬೇರೇನೂ ಇಲ್ಲ. ಗೆಲ್ಲುವುದಕ್ಕೆ ಒಂದು ಜಗತ್ತೇ ಇದೆ. ಕಾರ್ಲ್ ಮಾರ್ಕ್ಸ್ ಮತ್ತೆ ಎಂಗಲ್ಸ್ 1848ರ ಕಮ್ಯುನಿಸ್ಟ್ ಪ್ರಣಾಳಿಕೆಯಲ್ಲಿ ಕೂಗಿದ ಈ ಕಹಳೆಗೆ ಇಡೀ ಜಗತ್ತೇ ನಡುಗಿತು. ಈ ಹೋರಾಟದ ಕಿಡಿ ಅಮೆರಿಕದಿಂದ ಭಾರತಕ್ಕೆ ಬರಲು ಅಷ್ಟೇನು ತಡವಾಗಲಿಲ್ಲ. 1923ರಲ್ಲಿ ಮದ್ರಾಸಿನಲ್ಲಿ, ಅಂದರೆ ಈಗಿನ ಚೆನ್ನೈನಲ್ಲಿ, ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನದ ಲೀಡರ್ ಸಿಂಗರವೇಲ ಅವರ ನೇತೃತ್ವದಲ್ಲಿ ಭಾರತದ ಮೊಟ್ಟ ಮೊದಲ ಕಾರ್ಮಿಕ ದಿನ ಆಚರಿಸಲಾಯಿತು. ಇದು ಕೇವಲ ಆಚರಣೆಯ ಸಭೆ ಆಗಿರಲಿಲ್ಲ, ಭಾರತದಲ್ಲಿ ಮೊದಲ ಬಾರಿಗೆ ಕೆಂಪು ಧ್ವಜ ಗಗನಕ್ಕೇರಿದ ಸಂಕೇತವಾಯಿತು. ಇದರ ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಮೇ 1ರಂದು ಕಾರ್ಮಿಕರ ದಿನವಾಗಿ ಮತ್ತೆ ಪಬ್ಲಿಕ್ ಹಾಲಿಡೇ, ಸಾರ್ವಜನಿಕ ರಜೆ ಅಂತ ಹೇಳಿ ಒಪ್ಪಿಕೊಳ್ಳಬೇಕಾಯಿತು. ಇವೆಲ್ಲ ಆಗಿ 100 ವರ್ಷಗಳು ದಾಟಿ ಹೋಗಿದೆ. ಅಂದಿನ ಜಗತ್ತಿಗೂ ಇಂದಿಗೂ ಬಹಳ ಡಿಫರೆನ್ಸ್ಗಳು ಇವೆ. ಭಾರತ ಇವತ್ತು ಆಕಾಶಕ್ಕೆ ರಾಕೆಟ್ಗಳನ್ನ ಕಳಿಸ್ತಾ ಇದೆ, ಡಿಜಿಟಲ್ ಇಂಡಿಯಾ ಆಗಿದೆ. ಆದ್ರೆ ಕಾರ್ಮಿಕರ ನೋವು ಮತ್ತೆ ಅವರ ಮೇಲೆ ನಡೆಯುವಂತಹ ಶೋಷಣೆಯ ಮಟ್ಟ ಮಾತ್ರ ಬದಲಾಗಿಲ್ಲ. ಚಿಕಾಗೋದಲ್ಲಿ ಸುರಿದ ಕಾರ್ಮಿಕರ ರಕ್ತಕ್ಕೆ ನಾವು ನಿಜವಾಗಿಯೂ ನ್ಯಾಯ ಸಲ್ಲಿಸ್ತಾ ಇದ್ದೀವಾ? ಇವತ್ತು ಕರ್ನಾಟಕದ ಮತ್ತೆ ಭಾರತದ ಕಾರ್ಮಿಕರು ಮತ್ತೆ ಅದೇ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತ ಪರಿಸ್ಥಿತಿ ಬಂದಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ದೇಶದ ಎಲ್ಲಾ ಕಾರ್ಮಿಕ ಸಂಘಟನೆಗಳ ನಾಯಕರು, ಮುಖಂಡರುಗಳು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಈ 4 ಲೇಬರ್ ಕೋಡ್ಗಳು, 4 ಕಾರ್ಮಿಕ ಸಂಹಿತೆಗಳಿಂದ ದೇಶದ ಕಾರ್ಮಿಕರಿಗೆ ಬಹಳ ದೊಡ್ಡ ದ್ರೋಹ ಆಗ್ತಾ ಇದೆ ಅಂತ. ಕೇಂದ್ರ ಸರ್ಕಾರ ತಂದಿರುವ ಈ 4 ಕಾರ್ಮಿಕ ಸಂಹಿತೆಗಳು ಸಾಮೂಹಿಕ ಚೌಕಾಸಿಗಳನ್ನು ದುರ್ಬಲಗೊಳಿಸುತ್ತವೆ. ಕಾರ್ಮಿಕರು ಕೆಲಸದ ಭದ್ರತೆಯನ್ನೇ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಈ ಸಂಹಿತೆಗಳಿಂದ ಕಾರ್ಮಿಕರ ಮೂಲಭೂತ ಹಕ್ಕಾದಂತಹ ಮುಷ್ಕರದ ಹಕ್ಕನ್ನ ಮೂಲೆ ಗುಂಪುಗೊಳಿಸಲಾಗುತ್ತಿದೆ ಅಂತ ಹೇಳ್ತಾ ಇದ್ರು ಇದಕ್ಕೆ ಯಾವ ಕ್ರಮ ಕೈಗೊಳ್ಳುತ್ತಿಲ್ಲ. ಕೇರಳದ ಎಡಪಕ್ಷ ಸರ್ಕಾರ ಈ ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನ ನಮ್ಮ ರಾಜ್ಯದಲ್ಲಿ ಜಾರಿ ಮಾಡುವುದಿಲ್ಲ ಅಂತ ಹೇಳಿ ತನ್ನ ಸ್ಪಷ್ಟ ನಿಲುವನ್ನು ತೋರಿಸಿದೆ. ನಮ್ಮ ಕಾಂಗ್ರೆಸ್ ಆಡಳಿತದಲ್ಲಿರುವ ಕರ್ನಾಟಕ ಸರ್ಕಾರ ಈ ಸಂಹಿತೆಗಳ ನಿಯಮಗಳ ಕರಡು ತಯಾರಿಸಿ ಮುನ್ನುಗ್ತಾನೇ ಇದೆ. ಫೆಬ್ರವರಿ 12, 2026ರಂದು ದೇಶಾದ್ಯಂತ ವಿವಿಧ ಕಾರ್ಮಿಕ ಸಂಘಟನೆಗಳು ಒಟ್ಟಾಗಿ ಸೇರಿ ಈ 4 ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನ ಹಿಂತೆಗೆದುಕೊಳ್ಳಬೇಕೆಂದು ಪ್ರತಿಭಟನೆ ಮಾಡಿದರು. ಆದರೂ ಕೂಡ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಇವೆಲ್ಲ ನೋಡಿದ್ರೆ ಏನಂತ ಗೊತ್ತಾಗುತ್ತೆ, ಅಧಿಕಾರದಲ್ಲಿರುವ ಈ ಪಕ್ಷಗಳು ಯಾರ ಪರವಾಗಿವೆ? ದೇಶವನ್ನು ಕಟ್ಟಿದ ದುಡಿಯುವ ವರ್ಗದ ಕಾರ್ಮಿಕರ ಪರವೋ ಅಥವಾ ಅಭಿವೃದ್ಧಿಯ ಮುಖವಾಡದಲ್ಲಿ ದುಡಿಯುವ ವರ್ಗದ ಶ್ರಮವನ್ನು ಕದಿಯುವ ಬಂಡವಾಳಶಾಹಿಗಳ ಪರವೋ? ಇಷ್ಟೆಲ್ಲ ಆದರೂ ಕಾರ್ಮಿಕರ ನ್ಯಾಯಕ್ಕೆ ಒಂದು ಆಯುಧವಿದೆ, ಅದೇ ಕಾರ್ಮಿಕರ ಒಗ್ಗಟ್ಟು. ಕಾರ್ಮಿಕರನ್ನ ದುರ್ಬಲಗೊಳಿಸುವುದಕ್ಕೆ ಅವರು ಹೊಸ ತಂತ್ರಗಳನ್ನ ಹೂಡ್ತಾರೆ. ಕಾರ್ಮಿಕ ಸಂಘಗಳನ್ನ ಷಡ್ಯಂತ್ರಗಳಿಂದ ಒಡೆಯುತ್ತಾರೆ. ಶ್ರಮಿಕರ ಬೆವರಿನ ಬೆಲೆ ಅವರಿಗೆ ಸಿಗದಿದ್ದರೆ ಅದು ಆರ್ಥಿಕ ನ್ಯಾಯದ ಸೋಲು. ನಿಮ್ಮ ಹೊಟ್ಟೆಗೆ ಇಟ್ಟಿಲ್ಲದಿದ್ದರೆ ಅದು ವ್ಯವಸ್ಥೆಯ ವೈಫಲ್ಯ. ಕಾರ್ಮಿಕರು ತಮ್ಮ ಹಕ್ಕುಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ಸಂಘಟಿತರಾಗಬೇಕು, ಮತದಾನದ ಶಕ್ತಿಯನ್ನ ಅರಿಯಬೇಕು. ನಮಸ್ಕಾರ.